ಇಲ್ಲಿ ಗಂಟೆ ಬಂದಿದ್ದಾನೆ ಪುನಃ. ಅಲ್ಲಿ ನೋಡ್ರಿ ಮರದಿಂದ ಕಡೆ ಇದೆ ಆನೆ. ಇವಾಗ ಬಂದಿದ್ದಂತೆ ಆನೆ ಬಂದ್ಬಿಟ್ಟದೆ. ಇಲ್ಲೊಂದು ಆನೆ ಬಂದದೆ, ಅಲ್ಲಿ ಎರಡು ಆನೆ ಬಂದೆ. ಅಲ್ಲಿ ಲಾಸ್ಟ್ ಟೈಮ್ ಓಡಿಸ್ತಾ ಇದ್ವಲ್ಲ ಮಕನ, ಅದು ಮನ್ಸರಿಗೆ ಬರುತ್ತೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ನಾನು ಮೈಕ್ ಎತ್ಕೊಂಡಿದೀನಿ. ಯಾವ ತರ ಸೌಂಡ್ ಬರುತ್ತೆ ಗೊತ್ತಾ? ಅದು ಕಂಟಿನ್ಯೂಸ್ ಬರ್ತಾನೆ ಇತ್ತಂತೆ, ಬಟ್ ನಾನ್ ಬಂದಿರ್ಲಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಸ್ವಲ್ಪ ಬೇರೆ ಕೆಲ್ಸದ ಮೇಲೆ ಬೇರೆ ಕಡೆ ಇದ್ದೆ, ಬರಕ್ ಆಗಿರ್ಲಿಲ್ಲ. ಇವತ್ತು ಇಲ್ಲಿ ಬಂದಿದ್ದೀನಿ. ಇವತ್ತು ಹೋಗಿ ನೋಡೋಣ ಬನ್ನಿ. ಆಲ್ರೆಡಿ ಅಲ್ಲಿ ಓಡಿಸ್ತಾ ಇದಾರೆ ರೈತರು. ಇಲ್ಲಿ ನಾವು ಮತ್ತೆ ನಮ್ಮ ಟ್ಯಾಕ್ಟರ್ ಐತೆ, ಟ್ಯಾಕ್ಟರ್ ಹೋಗೋಣ. ಇವಾಗ ಹಾಗೆ ಹೋಗೋದ್ ಬೇಡ, ಟ್ರ್ಯಾಕ್ಟರ್ ಹೋಗೋಣ. ಓಕೆ ಡೈರೆಕ್ಟರ್ ರೆಡಿ? ಓಕೆ ಡನ್. ಓಕೆ ಬನ್ರಿ ಇವಾಗ ಹೋಗೋಣ. ಅಬ್ಬಾ ಫೈನಲಿ ಬಂದ್ವಿ ಆನೆ ಬಂದಿರೋ ತೋಟಕ್ಕೆ. ಈಗ ಹೋಗಿರುತ್ತೆ ಇಲ್ಲಿ ಈ ಹೊಲ ಮೇಲ್ಗಡೆ ಟ್ಯಾಕ್ಟ್ರಿ ಓದ್ದಲ್ಗೆ ಆನೆ ಇಲ್ಲಿ ಗಂಟೆ ಬಂದ್ಬಿಟ್ಟಿತ್ತ. ಭಯ ಸ್ವಲ್ಪ ಬ್ಯಾಟ್ರಿ ಕೊಡಿ. ಓಕೆ ನೋಡ್ರಿ, ನಮ್ಮ ಮುಂದೆ ಇವಾಗ ಆನೆ ಇದೆ. ಸೊ ಇಷ್ಟೋ ತನಕ ಇಲ್ಲೇ ಓಡಿಸ್ತಾ ಇದ್ರು, ಇವಾಗ ಪಕ್ಕದ ತೋಟಕ್ಕೆ ಹೋಗಿದ್ಯಂತೆ. ಇವಾಗ ಸೊ ಹುಷಾರಾಗಿರ್ಬೇಕು, ಇದು ಆನೆ ಸರಿ ಇಲ್ಲ, ಮೆಕನ ಆಳ್ಗೆ ಬರುತ್ತೆ ನೆನ್ನೆ ಕಾರಣ. ಈ ಮಲ್ಲೇಶ್ ಮಾವನು ವೇಲು ಸ್ವಾಮಿನ ಮರಕೇರ್ಕೊಂಡ್ರಿ ಇವ್ರು ಮರ ಕೀಳಗಿಲ್ಲ, ಮರದಡಿಲ್ ಬಂದ್ ನಿಂತೈತಾನೆ. ಬಾರಿ ಪಡ ಕಾರ್ತಿ ಬಿದ್ದು ಕೈ ಕಲ್ಲೆಲ್ಲ ಏಟ್ ಮಾಡ್ಕೊಂಡವ್ರೆ. ಸಡನ್ ಆಗಿ ಕೆಳಕ್ ಬಂದ್ಬಿಡ್ತಾವ, ಬ್ಯಾಟ್ರಿನ ಕೆಳಕ್ಕೆ ಎಸ್ಬಿಟ್ಟು ನಾನು ಹೆಂಗೆ ಇರ್ತೇನೆ. ಎಲ್ಲಿ ಯಾವ ಮರಕ್ಕೆ? ಅಲ್ಲೊಂದು ಆಲ್ದ ಮರದ ಮರನೇ ಇರೋದ್ ಗೊತ್ತಿಲ್ಲ. ಕೆಳಗೆ ಬಂದ್ಬಿಡ್ತಾ? ಕೆಳಗಡೆ ಮಾವನ್ಗೆ ಮರ ಇರೋದೇ ಗೊತ್ತಿಲ್ಲ, ಹೆಂಗೆ ಗೊತ್ತಿಲ್ಲ. ಎಲ್ಲಿ ಆನೆ ಆಲ್ರೆಡಿ ಅಲ್ಲಿ ಹೊಲದಲ್ಲಿ ಮೇಯ್ತಾ ಇದೆ, ಅಲ್ಲಿಗೆ ಹೋಗೋದಕ್ಕೆ ಎಲ್ರು ಎದುರ್ಕತಾವ್ರೆ. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು, ನೋಡೋಣ ಕಾಣಿಸುತ್ತೆ ಏನಂತ ಇವಾಗ ಗೊತ್ತಾಗುತ್ತೆ. ಮುಂಚಾರ ಅದರ ಗೊತ್ತಾಯ್ತದಪ್ಪ. ಗಾಡಿ ದಾರಿ ಬೇಕಲ್ಲ, ದಾರಿ ಅಲ್ಲಿದೆಯಲ್ಲ. ಎಲ್ಲಿ ತಮಾಷೆ ಆಡ್ದೆ ಮದಪ್ಪ ನೀನು. ಸುಮ್ಮನೆ ಹಾಗೆ ಓಡ್ಬಿಡಕದ್ದ. ಹಾ ನನ್ ಕಣ್ಣು ಕಾಣ್ತಿಲ್ಲ. ಅಲ್ಲಿ ಕಟ್ಟೆಯಿಂದ ಆಚೆ ಕಾಣ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಈಗ ಬನ್ನಿ ಒಬ್ಬೊಬ್ರೆ ಹೋಗ್ಬಿಡಿ. ಡೈರೆಕ್ಟರ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಆಕ್ಟರ್ಸ್ಗಳನ್ನ. ಅಷ್ಟು ಹಿಂಸೆ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ಹೋಗಿರೋದಾ? ಇಲ್ಲಿ ನೋಡ್ರಿ ಆನೆ ಅಜ್ಜೆ, ಇಲ್ಲೊಂದ್ ಅಜ್ಜೆ, ಇಲ್ಲಿ ಒಂದ್ ಅಜ್ಜೆ, ಇಲ್ಲೇ ಹೋಗಿದೆ. ಇಲ್ಲಿ ಆನೆ ಸಿಕ್ಕುತ್ತೆ ಅಂತ. ಓಯ್ ಅಲ್ಲಿ ಒಂದಲ್ಲ ಎರಡಲ್ಲ 5 ಆನೆಗಳಿದಾವೆ ಅಲ್ಲಿ. ನೋಡ ಇಲ್ಲಿ ಇರಿ ಕರೆಕ್ಟಾಗಿ ಆನೆಗೆ 1 2 3 4 5 5 ಜಸ್ಟ್ ಮಿಸ್ ಬಂದು ಬಾವಿಗೆ ನೆಗ್ಲಿರೋ. ಅಯ್ಯೋ ಶಿವ, ನನಗೆ ನಿಜವೂ ಭಯ ಆಯ್ತು. ಗೊತ್ತಿಲ್ಲದೆ ಬಂದು ಆನೆಗೆ ಬಂದು ಬಿದ್ದುಬಿಟ್ರೆ ನೋಡೋದು. ಆನೆ ಸುಲಭ ಆನೆಗೆ ಇಷ್ಟೊತ್ತು ಕತ್ಲಲ್ಲಿ ನಡತ್ತೆ ಅಂದ್ರೆ ಆನೆ ನಮಗಿಂತ ಬುದ್ಧಿ ಅಂದ್ರೆ ನಾವ್ ತಡ್ರ ಅಂದ್ರೆ ಆನೆ ತಡ್ರ. ನೋಡಿ ಗೈಸ್, ಅಲ್ಲಿ 5 ಆನೆಗಳು ಕಾಡ್ ಹತ್ರ ಹೋದ್ವು. ಕಾಡು ಒಳಗಡೆ ಹೋಗ್ಬಿಟ್ವು ಅಥವಾ ಹೊಲ್ದ ಒಳಗಡೆ ಕಾಡ್ ಒಳಗಡೆ ಹೋಗ್ ದಾರಿ ಇಲ್ಲ. ಅಲ್ಲಿ ದಾರಿ ಇಲ್ವಾ?
5 ಆನೆಗಳು ನೋಡಿ ಅಲ್ಲಿ ನಮ್ಮ ಮುಂದೆ ಒಂದು 100 ಮೀಟ್ರಲ್ಲಿ ಇದ್ದಾವೆ. ಅವು ಹೊಲದಲ್ಲೇ ಇದ್ದಾವೆ, ಇನ್ನು ಕಾಡಿಗೆ ದಾಟಿಲ್ಲ. ಸೊ ಅದು ಕೂಟ ಅಲ್ವಾ, ಮರಿಗಳು ಇದ್ದಾವೆ, ದೊಡ್ಡ ಆನೆಗಳು ಇದ್ದಾವೆ. ನೋಡಿ ಇಷ್ಟು ಸೌಂಡ್ ಮಾಡ್ತಾ ಇದೀವಿ ಆದ್ರೂ ಹೋಗ್ತಾ ಇಲ್ಲ ಅವು. ಆನೆ ಕಾಡಿಂದ ಬಂದು ತೋಟದಲ್ಲಿ ನೀರು ಕುಡಿಯೋ ಜಾಗ ಇದು. ಇಷ್ಟೋ ತನಕ ನೋಡಿದೆ ಅವ್ರೇನ ಮೇಯ್ತಾ ಇದ್ದಿದ್ದು ಇಲ್ಲಿ ನೋಡ್ರಿ. ಅವರೇ ರಾಗಿ 2 ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ ಇದನ್ನೇ ಮೇಯ್ತಾ ಇದ್ವು. ತುಂಬ ದಿನ ಆದಮೇಲೆ ಈ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಟೈಮ್ ಸಿಕ್ಕಿರಲಿಲ್ಲ ಗೈಸ್. ಈ ಚಾನಲಲ್ಲಿ ಪ್ರತಿ ಶನಿವಾರ ಮಾತ್ರ ಇಲ್ಲಿ ವಿಡಿಯೋ ಹಾಕ್ತೀನಿ. ಇನ್ನು ಮಿಕ್ಕಿದ ದಿನವೂ ನೀವು ನೋಡಬೇಕು ಅಂದರೆ ನಮ್ಮ ಅವತಾರ್ ಶಿವ ವ್ಲಾಗ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ದಯವಿಟ್ಟು ಒಂದೊಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ. ಸೊ ಮಿಸ್ ಮಾಡೋಕೆ ಹೋಗ್ಬೇಡಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಅವತಾರ್ ಶಿವ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕಂಟಿನ್ಯೂಸ್ ಡೈಲಿ ವಿಡಿಯೋ ಬರ್ತಾ ಇರುತ್ತೆ. ನಮ್ಮ ಮಕನಾನೆ ಬಂದಿದೆ ಅಂತ ಬನ್ರಿ ಹೋಗೋಣ. ನಮ್ಮ ಮುಂದೆ ಮಕನಾನೆ ಇದೆಯಂತೆ, ಅಲ್ಲೋಗಿ ನೋಡೋಣ ಬನ್ರಿ. ಇಲ್ಲಿ ನೋಡ್ರಿ ಮಕನ ನೋಡಿಲ್ಲ. ಇದು ಮಕನ ಸಿಕ್ಕಾಬಟ್ಟೆ ರ್ಯಾಸ್. ಇದು ಹತ್ರಕ್ಕೆ ಹೋಗಕ್ಕಾಗಲ್ಲ. ಇದ್ರ ಹತ್ರಕ್ಕೆ ಎಲ್ಲಿ ಕಾರ್ತಿ ಆನೆಗೋಸ್ಕರ ವೇಟಿಂಗ್. ಆನೆನ ಹಿಡ್ಕೊಂಡು ಹಾಲ್ ಕರೆದು ಬಿಟ್ಟು ನಿಮ್ಗೆ ಬೆಳಗ್ಗೆ ಕೊಡ್ತೀವಿ. ನಿಮಗೆ ಆನೆ ಅಂದ್ರೆ ಭಯ ಆಗಲ್ವಾ? ಭಯನ ಇರೋಣ ಕಾಡಿನ ರಾಜ ಸರ್ ಇವರು. ಇವಾಗ 2 months ಅಲ್ಲಿ ನಾವು ವಿಡಿಯೋ ಮಾಡಿದ್ವಲ್ಲ ಇದೇ ಜಾಗದಲ್ಲಿ ನೋಡ್ರಿ. ಇವತ್ತು ಅದೇ ಜಾಗದಲ್ಲಿ ಆನೆ ಹೋಗಿದೆ. ಇಲ್ಲಿ ನೋಡಿ, ನೋಡಲಿ ಹೋಗಲ್ಲ, ಅದು ತಿರುಗಿ ನೋಡ್ತಾ ಇದೆ. ನೋಡ್ತಾ ಹೋಗ್ರಿ. ನೋಡ್ಕೊಂಡೋಗಿ ಮುಂದ್ಗಡೆ. ಆನೆ ಎಲ್ಲಿದ್ರಾ? ನಿಂತಿರ್ತೇನೆ. ನೋಡ್ಕೊ ಅಲ್ಲಿ ಅಲ್ಲಿ ಅಲ್ಲಿ. ಗಾಡಿ ಆಫ್ ಮಾಡ್ಬೇಡಿ. ಅತ್ತಾಗ್ರಿ ಇಲ್ಲಿ ಗಂಟ ಬಂದಿದ್ದಾನೆ ಪುನಃ. ಓಕೆ, ಆ ಮಕಾನೇ ನೋಡ್ರಿ ಇಷ್ಟು ದೊಡ್ಡ ಟ್ಯಾಕ್ಟ್ರಿ ಸೌಂಡ್ ಮಾಡಿದ್ರು.
ಫ್ಯಾಕ್ಟ್ರಿಗೆ ಬರ್ತಾ ಇದೆ ಅದು. ನೋಡಿದ್ರೆ ಇಲ್ಲಿ ತಿರುಗಿ ಬಂದದ ಆನೆ. ಯಾಕೆ ಬಂತ ಇಲ್ಲಿ ಹೋದಾನೆ, ಇಲ್ಲಿ ಗಂಟ ಬಂದಿತ್ತು. ಎಲ್ಲಿದ್ದು? ಇಲ್ಲೇ ಅಲ್ಲಿ ನೋಡ್ರಿ, ಮರದಿಂದ ಕಡೆ ಇದೆ ಆನೆ. ಅಲ್ಲಿ ನೋಡ್ರಿ. ಓಕೆ, ನೋಡಿದ್ರಲ್ಲ ಮಕನ ಇವಾಗ ತಾನೆ ನಮ್ಮ ರೈತರ ತೋಟದಿಂದ ಕಾಡಿಗೆ ಹೋಯ್ತು. ಅಲ್ಲಿ 5 ಆನೆಗಳನ್ನ ಓಡಿಸ್ತು 10 ನಿಮಿಷಕ್ಕೆ ಹೊಲದಿಂದ ಕಾಡಿಗೆ ಹೋಯ್ತು. ಆದ್ರೆ ಇದೊಂದು ಮಕನ ಹೋಗಲ್ಲ ರೀ ಇದು. ಇಲ್ಲಿ ನೋಡಿ, ಟ್ಯಾಕ್ಟ್ರಿ ಇದ್ದದಕ್ಕೆ ಅದು ಓದದ್ದು. ನಾವು ರೈತರೇ ಓಡಿಸ್ತೀವಿ ಅಂದ್ರೆ ನೀವು 100 ಸೀಟ್ ಬಂದರೂ ಅದು ಹೋಗಲ್ಲ. ಅದು ಟ್ಯಾಕ್ಟ್ರಿ ಸೌಂಡ್ಗೂ ಆ ಟ್ಯಾಕ್ಟ್ರಿಗೆ ಬರುತ್ತೆ. ಜಸ್ಟ್ ಹೆಚ್ಚು ಕಡಿಮೆ ಆದರೆ ಟ್ಯಾಕ್ಟ್ರಿಗೆ ಬಂದು ಎತ್ತು ದಬಾಕುತ್ತೆ. ಸೊ ಅಷ್ಟೊಂದು ಡೇಂಜರಸ್ ಈ ಒಂದು ಮಕನ. ಅದಕ್ಕೆ ನಾವೆಲ್ಲರೂ ಸೇರಿ ಕೇಳ್ಕೊಳ್ಳೋದು, ಇಲ್ಲಿನ ರೈತರು ಕೇಳ್ಕೊಳ್ಳೋದು, ಆದಷ್ಟು ಬೇಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದೊಂದು ಆನೆನ ಹಿಡಿಸ್ಬೇಕು. ಬೆಳೆ ಆನೆ ಆದರೆ ಏನು ಪರವಾಗಿಲ್ಲ, ಬಟ್ ರೈತರ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಹಾಗಾಗಿ ಈ ಒಂದು ಆನೆನ ಆದಷ್ಟು ಬೇಗ ಹಿಡಿಸ್ಬೇಕು. ಇದು ಸೇಫ್ ಅಲ್ಲ. 1 ವರ್ಷದಿಂದ ಕಂಟಿನ್ಯೂಸ್ ಬರ್ತಾ ಇದೆ. ಆದರೆ ನಮ್ಮ ರೈತರಿಗಾಗಲಿ, ಇಲ್ಲಿನ ಬೆಳೆ ಬಿಟ್ಬಿಡಿ, ಇಲ್ಲಿನ ರೈತರಿಗೆ ತುಂಬ ಡೇಂಜರ್ ಈ ಆನೆಯಿಂದ. ಸೊ ಒಂದೇ ಒಂದು ಪ್ರಾಣ ಹೋದ್ರು ಆಮೇಲೆ ನಡೆಯೋ ಕಥೆನೇ ಬೇರೆ. ಹಾಗಾಗಿ ದಯವಿಟ್ಟು ಇದೊಂದು ಆನೆನ ಬೇಗ ಹಿಡಿಸಿ. ಆನೆ ಓಡಿಸೋದಕ್ಕೆ ನೋಡಿ ಇಷ್ಟು ಸೀಟ್ ಹೋಗಿದ್ವಿ. ಬಟ್ ಆನೆ ಹೋಗಿದ್ದು ನಾವು ಟ್ಯಾಕ್ಟ್ರಿ ಎತ್ಕೊಂಡು ಹೋಗೋದಕ್ಕೆ ಮಾತ್ರ ಅದು ಹೋಗಿದ್ದು. ಬಟ್ ಟ್ಯಾಕ್ಟ್ರಿ ಇಲ್ಲ ಅಂದಿದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಓಡಿಸೋದೋ ಗೊತ್ತಿಲ್ಲ. ಬಟ್ ಅದು ಟ್ಯಾಕ್ಟ್ರಿ ಓಡಿಸೋದು ಅಷ್ಟು ಧೈರ್ಯದಿಂದ ಟ್ಯಾಕ್ಟ್ರಿ ಓಡಿಸೋದು ನಮ್ಮ ಡೈರೆಕ್ಟರ್ ಅಲ್ಲ, ಇವರೇ. ಸೊ ತುಂಬಾ ಧೈರ್ಯವಂತರು. ಆನೆ ಅದು ಬಂದ್ರು ಟ್ಯಾಕ್ಟ್ರಿಗೆ ಬರ್ತಾ ಇತ್ತು, ಆದ್ರೂ ಧೈರ್ಯದಿಂದ ಅದನ್ನ ಓಡಿಸಿದಾರೆ. ನೀವು ಇದ್ರಿ ದೋಸ್ತಲ್ಲಿ? ಅದೇನಪ್ಪ, ನೀವಿದ್ರಿ? ಪರವಾಗಿಲ್ಲ, ನಿಮ್ಗುದೇ. ಬಿದ್ದು ಓಡ್ತಾನೆ ಆನೆ. ಬಂದ್ ಗಾಡಿನೇ ಬಿಟ್ಬಿಟ್ಟು 5 ಲಕ್ಷ ರೂಪಾಯಿ ಗಾಡಿನೇ ಬಿಟ್ಬಿಟ್ಟು ಬನ್ನಿ ಸ್ವಾಮಿ, ಇಲ್ಲಿ ನಿಮಗೆ ಪ್ರಶಸ್ತಿ ಫಾರ್ಮ್ಗಳು ಇಲ್ಲ ಅಂದಿದ್ರೆ ನಾವು ಓಡ್ಸಕ್ ಐತಿಲ್ಲ. ಏನ್ ಬಿದ್ದು ಓಡ್ತಾನೆ. ನಾವ್ ನೋಡಿದ ಯಾರು ಓಡ್ಬತ್ತವ್ರೆ ಅಂತ, ಏನ್ ಸ್ಪೀಡ್ ನೋಡ್ಬತ್ತೀವಿ. ಮಳೆ ಇಲ್ಲ, ತೆಕ್ಕಂತ ನಿಂತಿತ್ತು, ಹೋಯ್ತಾಯ್ತು. ನಾನು ಬ್ಯಾಟ್ರಿ ಹಾಕ್ತಿದ್ದೆ ಗೊತ್ತಾ, ನಾನೇ ಬ್ಯಾಟ್ರಿ ಹಾಕ್ತಿದ್ದೆ ಗಾಡಿ ಮೇಲೆ ನಿಂತು ಕೂತ್ಕೊಂಡು ಬ್ಯಾಟ್ರಿ ಹಾಕ್ತಿದ್ದೆ. ಆನೆ ಕಂಡುಬಿಟ್ಟೆ ಕಣ. ನಾನು ಎಲ್ಲಿ ಮುನಿಯಲ್ಲಿ ಅಂತೀನಿ, ಆಳೆ ಎಪ್ಪತ್ತೇ ಇಲ್ಲ, ಅದು ಎಲ್ಲಿ ನೋಡ್ದ ಅಂತ ನಂಗೆ ಗೊತ್ತಿಲ್ಲ. ನೋಡಿ, ಈ ಚಿತ್ರರಂಗಕ್ಕೆ ನಾನೇ ಡೈರೆಕ್ಟ್ರು. ಭಯಂಕರ ಧೈರ್ಯವಂತರು. ಬ್ಯಾಟ್ರಿ ಒಳಗ್ ಕುಂತ್ಕೊಂಡು ಅವ್ರ ಜೊತೆ ಸಪೋರ್ಟ್ ಕೊಟ್ಟಿದ್ದೆ ನಾನು. ಕಾಡಿನ ರಾಜ ಸರ್ ಇವರು. ಹೋಗ್ತಾ ಕೊಂಡೋಗಿರೋದು ಲದ್ದಿ. ಅದೇ ಫಸ್ಟ್ ಬಂತಾರ, ಇದಕ್ಕೂ ಕೈ ಮುಖತಾರಕಪ್ಪ. ನಾನು ಮುಖತೀನಿ. ಶಿವ, ನಮ್ ಡೈರೆಕ್ಟರ್ ನೋಡಿ ಆನೆ ಲದ್ದಿಗೆ ಕೈ ಮುಗಿತಾ ಇದ್ದಾರೆ. ನಾವೆಲ್ಲ ಹಂಗ ಗೈಸ್. ಇವತ್ತು ಒಂದಿನ ಅಂತಲ್ಲ, ಇಲ್ಲಿನ ರೈತರ ಜೀವನ ಆಗಿಂದನೂ ನಿಮಗೆ ತೋರಿಸ್ಕೊಂಡು ಬರ್ತಾನೆ ಇದ್ದೀನಿ. ಓಕೆ, ಇವತ್ತಿಗೆ ಇಷ್ಟು ಸಾಕು. ನಮಗೂ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಯ್ತು ಅಲ್ಲಿಂದ ಓಡಿಸ್ಕೊಂಬಂದು. ಇದಿಷ್ಟು ಹೇಳ್ತಾ ಈ ವಾರದ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಯಾರ್ಯಾರು ನನ್ನನ್ನು ನೋಡಬೇಕು ಅಂತ ಅನ್ಕೊಂಡಿದ್ದೀರಾ, ನಮ್ಮ ವೀಡಿಯೋನ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ, ನಮ್ಮ ಬ್ಲಾಗ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್, ಜೈ ರೈತ. ಆನೆ ಬಂದೈತೆ, ಆನೆ ಬಂದು ನುಗ್ಗೈತಲ್ಲ ಈಗ. ಅಲ್ಲೋಗಿ ಟ್ಯಾಕ್ಟ್ರಿ ಹೋಗಿ ಜಾಗಿಲ್ಲ. ಇಲ್ಲಿಗೆ ಬಂದ್ರೆ ಹೇಳ್ರಪ್ಪ. ಅದ್ ನೋಡಿ, ಮಕನ ಹೋಗಿದ್ದಲ್ಲ, ಇನ್ನೊಂದು ಅರ್ಧ ಗಂಟೆಗೆ ಮತ್ತೆ ಬರುತ್ತೆ. ಅದು ಏನೇ ಸೌಂಡ್ ಮಾಡಿ ನೀವು ಎಷ್ಟೇ ಎದುರಿಸಿ ಅದು ಜಗ್ಗಲ್ಲ. ಅದು ಡೈರೆಕ್ಟರ್ ತರ, ಅದು ಪಕ್ಕ ಬಂದದೆ ಅಣ್ಣ. ಅಲ್ಲಿ ಆನೆ ಪಟಾಸ್ ಹೊಡೆಯಲ್ಲ ಗೊತ್ತಿಲ್ವಾ? ಇತ್ತ ತಿರ್ಗಿಸ್ತಾರೆ ಈಗ ನೋಡ್ಕೊಳ್ಳಿ. ಇನ್ನು 10 ನಿಮಿಷ ಇಲ್ಲಿರಿ, ಆನೆ ಇತ್ತ ತಿರ್ಗಿಸ್ತಾರೆ ಅವರು.
ನಾವೆಲ್ಲ ಹಂಗೆ ಗೈಸ್